ಬೆಂಗಳೂರಿನ ಟ್ರಾಫಿಕ್ ಏನಿದೆ ಅದು ತುಂಬ ಕೆಟ್ಟದಾಗಿದೆ, ಅತ್ಯಂತ ಕೆಟ್ಟದಾಗಿದೆ ಅಂತ ಹೇಳಲಾಗ್ತಾ ಇದೆ. ಸಂಚಾರ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ಏನು ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ, ಸರಿಯಾದ ರೀತಿ ನೋಡ್ಕೊಳ್ತಿಲ್ಲ ಎನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಏನಿದೆ ತುಂಬ ಜಾಸ್ತಿ ಆಗಿದೆ, ಮತ್ತು ಅದು ಜಾಸ್ತಿ ಅಂತಲ್ಲ ತುಂಬ ಕೆಟ್ಟದಾಗಿದೆ. ಸಂಚಾರ ಪೊಲೀಸರು ಕೂಡ ಒಂದು ರೀತಿಯಲ್ಲಿ ನಿಷ್ಪ್ರಯೋಜಕರಾಗ್ತಾ ಇದ್ದಾರೆ. ಉತ್ತರ ಪ್ರದೇಶದ SP ಸಂಸದ ರಾಜೀವ್ ರೈ ಈ ರೀತಿಯಾದಂಥ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಟ್ರಾಫಿಕ್ ಪೊಲೀಸರ ಒಂದು ಅಸಮರ್ಥತೆ ಮತ್ತು ಅದಕ್ಷತೆ ಬಗ್ಗೆ ಮಾತನಾಡ್ತಾ ಇದ್ದಾರೆ. CM ಸಿದ್ದರಾಮಯ್ಯ ಅವರನ್ನು ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ರಸ್ತೆ ಗುಂಡಿಗಳ ಒಂದು ಚರ್ಚೆ ಬೆನ್ನಲ್ಲಿ ಈ ವಿದ್ಯಮಾನ ರಾಜ್ಯದಲ್ಲಿ ಮತ್ತಷ್ಟು ಸದ್ದು ಮಾಡ್ತಾ ಇದೆ. ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಹಾಗಾದರೆ SP ಸಂಸದ ರಾಜೀವ್ ರೈ ಎಕ್ಸ್ ಸಂದೇಶದಲ್ಲಿ ಏನಿದೆ ಅಂತ ನಾವು ನೋಡ್ಬಿಡೋದಾದರೆ, ಮಾನ್ಯ ಕರ್ನಾಟಕದ ಮುಖ್ಯಮಂತ್ರಿಗಳೇ ಕ್ಷಮಿಸಿಬಿಡಿ, ಬೆಂಗಳೂರಿನದ್ದು ಅತ್ಯಂತ ಕೆಟ್ಟ ಸಂಚಾರ ವ್ಯವಸ್ಥೆ ಆಗಿದೆ. ಜವಾಬ್ದಾರಿ ಇಲ್ಲದ, ಪ್ರಯೋಜನಕ್ಕೆ ಬಾರದ ಸಂಚಾರಿ ಪೊಲೀಸರು ಅವರು ಕನಿಷ್ಠ ಪಕ್ಷ ದೂರವಾಣಿ ಕರೆಯನ್ನು ಕೂಡ ಸ್ವೀಕರಿಸೋದಿಲ್ಲ. ನಾನು ಎಷ್ಟು ಬಾರಿ ಫೋನು ಮಾಡಿದೆ ಎಂಬುದಕ್ಕೆ ಸಂಬಂಧಿಸಿದಂತಹ ಒಂದು ದಾಖಲೆಗಳನ್ನು ಕೂಡ ಇಲ್ಲಿ ಲಗತ್ತಿಸಿದ್ದೇನೆ. ಅಂದರೆ ನಾನು ಎಷ್ಟು ಬಾರಿ ಕಾಲ್ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಸುಮಾರು 1 ಗಂಟೆ ರಾಜಕುಮಾರ ಸಮಾಧಿ ಬಳಿ ರಸ್ತೆಯಲ್ಲಿ ಸಂಚಾರ ದಟ್ಟಣೆಯಲ್ಲಿ ಸಿಲುಕಿದ್ದೆ ನಾನು. ಇದರಿಂದ ನಮಗೆ ವಿಮಾನ ತಪ್ಪಲಿದೆ ಹೇಳ್ತಾ ಇದ್ದಾರೆ. ಸಂಸತ್ ಅಧಿವೇಶನಕ್ಕೆ ಹಾಜರಾಗುವುದಕ್ಕೆ ಕೂಡ ಅಡ್ಡಿಯಾಗಿದೆ. ಇಷ್ಟೊಂದು ಸಂಚಾರ ದಟ್ಟಣೆ, ಟ್ರಾಫಿಕ್ ಜಾಮ್ ಇದ್ದರೂ ಕೂಡ ಸುತ್ತಲೂ ಒಬ್ಬ ಪೊಲೀಸ್ ಕೂಡ ಕಾಣುತ್ತಿಲ್ಲ. ಪೊಲೀಸರು ಸಂಚಾರ ದಟ್ಟಣೆ ಅತ್ಯಂತ ಕುಖ್ಯಾತಿಯನ್ನು ಗಳಿಸಿದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇಲ್ಲಿ ಬೆಂಗಳೂರಿನಲ್ಲಿ ರಾಜೀವ್ ರೈ ತಮ್ಮ ಎಕ್ಸ್ ಸಂದೇಶದಲ್ಲಿ ಭಾನುವಾರ ಸಂಜೆ ಈ ರೀತಿಯಾಗಿ ಉಲ್ಲೇಖ ಮಾಡಿದ್ರು. ನೋಡಿ ಸಿದ್ದರಾಮಯ್ಯ ಅವರೇ, ನಿಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಒಂದು ಟ್ರಾಫಿಕ್ ಸಮಸ್ಯೆ ಇದೆ, ನಮಗೆ ತುಂಬ ಸಮಸ್ಯೆ ಆಗಿದೆ. ಬೆಂಗಳೂರಿನಲ್ಲಿ ರಾಜಕುಮಾರ ರಸ್ತೆಯಲ್ಲಿ ಅಥವಾ ಸಮಾಧಿ ಬಳಿ ಇರುವಂತಹ ಒಂದು ರಸ್ತೆ ಏನಿದೆ, ಅಲ್ಲಿ ನಾನು 1 ಗಂಟೆಗಳ ಕಾಲ ಕಾದಿದ್ದೀನಿ. ಅಷ್ಟು ಮಟ್ಟದ ಒಂದು ಟ್ರಾಫಿಕ್ ಜಾಮ್ ಇತ್ತು. ಅದನ್ನು ನಿಯಂತ್ರಣ ಮಾಡೋಕೆ ಸುತ್ತಮುತ್ತ ಯಾವೊಬ್ಬ ಪೊಲೀಸರು, ಸಂಚಾರಿ ಪೊಲೀಸರು ಕೂಡ ನಮಗೆ ಕಾಣಿಸಿಕೊಳ್ಳಲಿಲ್ಲ. ನಾನು ಇದಕ್ಕೆ ಸಂಬಂಧಪಟ್ಟ ಹಾಗೆ 1 ಗಂಟೆ ಅಥವಾ ಅನೇಕ ಬಾರಿ ನಾನು ಸಂಚಾರಿ ಸಹಾಯವಾಣಿಗೆ ಕರೆ ಮಾಡಿದ್ದೇನೆ. ಅದೆಷ್ಟು ಸಲ ಮಾಡಿದ್ದೀನಿ ಅಂತ ಡೀಟೇಲ್ಸ್ ಸಮೇತ ಇಲ್ಲಿ ನಿಮಗೆ ಮಾಡಿದ್ದೀನಿ ನೋಡಿ, ಲಗತ್ತಿಸಿದ್ದೀನಿ, ಅದಕ್ಕೆ ಅಟ್ಯಾಚ್ ಮಾಡಿ ಕಳಿಸಿದ್ದೀನಿ ಅಂತ ಹೇಳಿ CM ಸಿದ್ದರಾಮಯ್ಯ ಅವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಇಷ್ಟೆಲ್ಲ ಆಗ್ತಿದ್ರು ಕೂಡ ನೀವು ಯಾಕೆ ಸರಿಪಡಿಸ್ತಾ ಇಲ್ಲ? ಅವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿದೆ ಇಲ್ಲಿ. ಅದಕ್ಕೂ ಮುಖ್ಯವಾಗಿ ಬೆಂಗಳೂರಿನ ಸಂಚಾರಿ ಪೊಲೀಸರ ಒಂದು ನಿರ್ಲಕ್ಷ್ಯ, ಸರಿಯಾದ ರೀತಿಯಲ್ಲಿ ಸ್ಪಂದಿಸದೇ ಇರುವುದು, ಇದು ತುಂಬ ಬೇಜಾರಾಗ್ತಾ ಇದೆ, ದುಃಖಕರ ಸಂಗತಿ ಅಂತ ಹೇಳಿ ಕರ್ನಾಟಕದ CM ಮುಖ್ಯಮಂತ್ರಿ ಅವರಿಗೆ ಟ್ಯಾಗ್ ಮಾಡಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡು ಹೇಳ್ತಾರೆ, ಅವರು ಮಾನ್ಯ ಮುಖ್ಯಮಂತ್ರಿಗಳೇ ಕ್ಷಮಿಸಿ, ಈ ರೀತಿಯಾಗಿ ಹೇಳ್ತಾ ಇದ್ದೀನಿ ಅಂತ ಏನು ಅನ್ಕೋಬೇಡಿ. ಆದರೆ ಇರುವಂತಹ ಸಮಸ್ಯೆಯಿಂದ ಯಥಾವತ್ತಾಗಿ ನಿಮಗೆ ತಿಳಿಸುವಂತಹ ಕೆಲಸವನ್ನು ಮಾಡ್ತೀನಿ. ಇಲ್ಲಿ ನೋಡಿ ಯಾವ ರೀತಿಯಾಗಿದೆ. ಬೆಂಗಳೂರಿನಿಂದ ಅತ್ಯಂತ ಕೆಟ್ಟದಾದಂಥ ಒಂದು ಸಂಚಾರ ವ್ಯವಸ್ಥೆ ಇದೆ. ಬೇಜವಾಬ್ದಾರಿಯಲ್ಲಿ ಅಲ್ಲಿನ ಸಂಚಾರಿ ಪೊಲೀಸರಿದ್ದಾರೆ, ಪ್ರಯೋಜನಕ್ಕೆ ಬಾರದಂತಹ ಸಂಚಾರಿ ಪೊಲೀಸರಿದ್ದಾರೆ. ಸರಿಯಾದ ಸಮಯಕ್ಕೆ ಕಾಲ್ ಪಿಕ್ ಮಾಡ್ತಾ ಇಲ್ಲ, ಸ್ಪಂದಿಸ್ತಾ ಇಲ್ಲ. ಕನಿಷ್ಠ ಪಕ್ಷ ಕಾಲನ್ನು ರಿಸೀವ್ ಮಾಡಿ ಅವರಿಗೆ ಮಾತನಾಡುವಂತಹ ಸಮಯ ಕೂಡ ಇಲ್ಲ. ಆ ರೀತಿಯಾದಂಥ ಒಂದು ಕರ್ತವ್ಯವನ್ನು ಮಾಡ್ತಾ ಇದ್ದಾರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ CM ಸಿದ್ದರಾಮಯ್ಯ ಅವರಿಗೆ, ಸರ್ಕಾರಕ್ಕೆ, ಆ ಅಧಿಕಾರಿಗಳಿಂದ ಅವರಿಗೆ. ಯಾವ ರೀತಿಯಾಗಿ ಇಲ್ಲಿ ದೊಡ್ಡ ಮಟ್ಟದ ಒಂದು ಟ್ರಾಫಿಕ್ ಸಮಸ್ಯೆ ಇದೆ, ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ. ಒಂದು ಸಲ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ 1 ಗಂಟೆ, ಅರ್ಧ ಗಂಟೆ ಆಗ್ತಾ ಇದೆ. ಅದರಿಂದಾಗಿ ನನಗೆ ಹೋಗುವಂತಹ ಒಂದು ಫ್ಲೈಟ್ ತಪ್ಪೋಗ್ಬಿಡ್ತು. ಏನು ಮಾಡಬೇಕು ನಾವು? ಸುಮಾರು 1 ಗಂಟೆಗಳ ಕಾಲ ನಾನು ರಾಜಕುಮಾರ್ ಸಮಾಧಿ ಬಳಿ ರಸ್ತೆ ಏನಿದೆ ಅಲ್ಲಿ ಕಾಯ್ದಿದ್ದೀನಿ. ಅಷ್ಟು ದೊಡ್ಡ ಮಟ್ಟದ ಒಂದು
ಟ್ರಾಫಿಕ್ ಜಾಮ್ ಆಗಿದ್ದರಿಂದ ನನಗೆ ವಿಮಾನ ತಪ್ಪಿ ಹೋಯಿತು, ಸಂಸತ್ ಅಧಿವೇಶನಕ್ಕೆ ಹೋಗೋಕ್ಕಾಗಲಿಲ್ಲ, ಅದಕ್ಕೆ ಕೂಡ ತೊಂದರೆ ಆಯಿತು, ಅಡ್ಡಿ ಆಯಿತು ಅಂತ ಹೇಳಿ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಬೆಂಗಳೂರು ಸಂಚಾರದ ಬಗ್ಗೆ, ಟ್ರಾಫಿಕ್ ಸಮಸ್ಯೆಯ ಬಗ್ಗೆ ಇಂಚಿಂಚೆಲ್ಲ ಮಾಹಿತಿಯನ್ನು ಬರೆದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಟ್ಯಾಗ್ ಮಾಡಿದ್ದಾರೆ, ಟ್ಯಾಗ್ ಮಾಡಿ ಪೋಸ್ಟ್ ಮಾಡಿದ್ದು, ನೋಡಿ ಗಮನಿಸಿ ಈ ರೀತಿಯಾಗಿದೆ, ನೀವೇನು ಮಾಡ್ತಾ ಇದ್ದರೆ ಸಮಸ್ಯೆಯನ್ನು ಬಗೆಹರಿಸಿ ಅನ್ನುವಂತಹ ರೀತಿಯಲ್ಲಿ ಪೋಸ್ಟನ್ನು ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.